ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಸಂಪೂರ್ಣ ರದ್ದಾಗಲಿ. ಮೊದಲಿನಂತೆ ಸಿಇಟಿ ವ್ಯವಸ್ಥೆ ಜಾರಿಗೆ ಬರಲಿ. ಮೊದಲಿನ ಹಾಗೆ ಸಿಇಟಿ ವ್ಯವಸ್ಥೆ ಜಾರಿಗೆ ಬರಲಿ. ಶಿಕ್ಷಣ ಏನಿದೆ ಆ ಶಿಕ್ಷಣದ ಸಮಗ್ರ ನೀತಿ ಬದಲಾಗಬೇಕು. ನಾವು ಮುಖ್ಯವಾಗಿ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ನೀಟ್ ಎಕ್ಸಾಮ್ ರದ್ದಾಗಬೇಕು. ಯಾಕೆ ಅಂತಂದರೆ ಅಖಿಲ ಭಾರತ ಮಟ್ಟದಲ್ಲಿ ನಡೀತಕ್ಕಂತಹ ಈ ಶಿಕ್ಷಣದ ಒಂದು ಪರೀಕ್ಷೆ ಕೂಡಲೇ ರದ್ದಾಗಬೇಕು. ಇವತ್ತು ಉತ್ತರ ಭಾರತದಲ್ಲಿ ತೆಗೆದುಕೊಂಡು ಹೋದರೆ ಎಲ್ಲೂ ಸಹ ಬಿಹಾರ ಇರ್ಬೋದು, ಒರಿಸ್ಸಾ ಇರ್ಬೋದು, ರಾಜಸ್ಥಾನ ಇರ್ಬೋದು, ಯಾವುದೇ ರಾಜ್ಯಗಳಲ್ಲೂ ಸಹ ಉನ್ನತವಾದ ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿಲ್ಲ. ಇರ್ತಕ್ಕಂಥದ್ದು ಇವತ್ತು ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ. ನಮ್ಮ ಕರ್ನಾಟಕ ಒಂದರಲ್ಲೇ ವರ್ಷಕ್ಕೆ 19,000 ವೈದ್ಯರನ್ನು ಉತ್ತೀರ್ಣ ಮಾಡಿ ಕಳಿಸ್ತೈತೆ. ಇವತ್ತೇನಾಗ್ತಾ ಇದೆ, ಮೊದಲು CET ಇತ್ತು. CET ಒಳಗೆ ಏನಾಗ್ತಾ ಇತ್ತು, ಕರ್ನಾಟಕದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಕರ್ನಾಟಕದಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ CET ಮೂಲಕ ಉತ್ತಮವಾದ ಅಂಕವನ್ನು ಪಡೆದು ಮೆಡಿಕಲ್ ಕಾಲೇಜ್ ಸೀಟು, ಇಂಜಿನಿಯರಿಂಗ್ ಕಾಲೇಜ್ ಸೀಟು ಎಲ್ಲ ಪಡಿತಾಯಿದ್ರು. ಆ ಪಡೆದ ಪರಿಣಾಮವಾಗಿ ಇಲ್ಲೇ ಕರ್ನಾಟಕ ರಾಜ್ಯದವರೇ ಆದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮೆಡಿಕಲ್ ಸೀಟುಗಳು, ವೈದ್ಯಕೀಯ ಸೀಟುಗಳು ಸಿಗ್ತಾ ಇದ್ವು. ಆದರೆ ಇವತ್ತು ನೀಟ್ ತಂದು ಏನಾಗ್ತಾ ಇದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಸೀಟುಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ. ಆ ಒಂದು ಉದ್ದೇಶದಿಂದಲೇ ಇವತ್ತು ನೀಟ್ ಅಂತಕ್ಕಂತಹ ಎಕ್ಸಾಮೇ ಬ್ಯಾನ್ ಆಗಬೇಕು. ಇವತ್ತು ಆಯಾ ರಾಜ್ಯಗಳು ಅಂತಹ ಒಂದು ಪರೀಕ್ಷೆಗಳನ್ನು ನಡೆಸಿ ಆ ಉತ್ತಮ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾದಂಥ ಪರಿಸ್ಥಿತಿ ಆಗಿದೆ. ಆ ಭಾಗವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನೀಟ್ ಎಕ್ಸಾಮನ್ನು ಈ ಕೂಡಲೇ ನೀವು ತಡೆ ಹಿಡಿಬೇಕು, ರದ್ದುಗೊಳಿಸಿ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ಕೊಡಬೇಕು. ಆಯಾ ರಾಜ್ಯಗಳಿಗೆ ಬೇಕಾದಂತಹ ವೈದ್ಯಕೀಯ ಶಿಕ್ಷಣದಲ್ಲಿ ಬೇಕಾಗಿರತಕ್ಕಂಥ ವಿದ್ಯಾರ್ಥಿಗಳನ್ನು ನೇಮಕ ಮಾಡತಕ್ಕಂತಹ ಸ್ವಾತಂತ್ರ್ಯವನ್ನು ಕೊಡಬೇಕು. ಇದು ಸಹ ನಮ್ಮ ಸಂವಿಧಾನದಲ್ಲಿ ಕೇಂದ್ರೀಕೃತವಾಗಿ ಸಂವಿಧಾನದಲ್ಲಿ ಅಳವಡಿಸಿದ್ರೂ ಸಹ ಕೇಂದ್ರ ಸರ್ಕಾರದನ್ನೆಲ್ಲ ಬೈಪಾಸ್ ಮಾಡಿ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಇರತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ಈ ಕೂಡಲೇ ನಿಲ್ಲಿಸಬೇಕು. ಆಯಾ ರಾಜ್ಯಗಳಿಗೆ ಬೇಕಾದಂತಹ ಏನು CET ಮಾದರಿಯಾದಂತಹ ಎಕ್ಸಾಮ್ಗಳು ನಡೆಸಬೇಕು. ಆಯಾ ರಾಜ್ಯಗಳಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯಾ ರಾಜ್ಯಗಳಲ್ಲಿ ಉನ್ನತವಾದ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ. ಇರುವಂಥ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಅಂತಂದರೆ ಆತಂಕ ಆಗುತ್ತೆ. ಏನು ಅಂತಂದರೆ LKGಗೆ ಸೇರ್ಸೋಕ್ಕೆ ಇವತ್ತು ಭಯ ಆಗುತ್ತೆ ಟೀಚರ್ಸ್, ಪೇರೆಂಟ್ಸ್ಗಳಿಗೆ. ಯಾಕೆ ಅಂದರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು. ಏನು ಸ್ವಾಮಿ ಇದು ಹಿಂಗಾದರೆ ಎಲ್ಲಿಂದ ತಗೊಂಬರ್ತಾರೆ ದುಡ್ಡು ಅಂತ. ಶಿಕ್ಷಣ ಮತ್ತು ಎಲ್ಲ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜುಗಳು ಚೆನ್ನಾಗಿದ್ದವಂಥವಕ್ಕೂ ನಡ ಮುರಿದು ಅವುಗಳಿಗೆ ಒಳ್ಳೆ ಶಿಕ್ಷಕರನ್ನ ಕೊಡ್ದಿರಂಗೆ, ಮೂಲಭೂತ ಸೌಕರ್ಯ ಕೊಡ್ದಿರಂಗೆ. ಇವಾಗೂ ನಮ್ಮ ಮಾದಗೋನಹಳ್ಳಿ ಡಿಗ್ರಿ ಕಾಲೇಜಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಎಷ್ಟೋ ದೂರದಿಂದ ಬರ್ತಾರೆ. ಅಂದರೆ ಎಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದೋಕ್ಕೆ ಆಸಕ್ತಿ ಇದ್ರೂ ಓದೋಕ್ಕೆ ಆಗದಿರೋ ಹಂಗೆ ಅಲ್ಲಿನ ಭ್ರಷ್ಟ ವ್ಯವಸ್ಥೆಯನ್ನು ತಂದು ಅಲ್ಲಿರೋವಂಥ ಮೂಲ ಸೌಕರ್ಯಗಳನ್ನ ಕೊಡ್ದಿರಂಗೆ ಪ್ರೈವೇಟ್ ಖಾಸಗಿ ಶಾಲೆಗಳಿಗೆ ಹೋಗಿ ಅವ್ರುಗಳು ಒತ್ತಡಕ್ಕೆ ಸಿಗಾಕೊಂಡು ಯುವಜನರ ಮೇಲೆ ಒತ್ತಡ ಎಷ್ಟಿದೆ ಅಂತಂದರೆ ನಿಮಾನ್ಸು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಹೋದರೆ ತುಂಬ ಜನ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಯುವಜನರು ಓದೋಕ್ಕಾಗ್ದಿರೋ ಹಂಗೆ. ಯಾಕೆ ಈ ಪರಿಸ್ಥಿತಿ ಬಂತು ಅಂದರೆ ಒತ್ತಡ. ಈ ಎಜುಕೇಷನ್ ಅನ್ನೋ ಒತ್ತಡ ಇದೆಯಲ್ಲ, ನನಗೆ ಜಿಡ್ಡು ಕೃಷ್ಣಮೂರ್ತಿ ಅವ್ರದ ಒಂದು ಮಾತು ನೆನಪಾಗುತ್ತೆ. ಏನು ಅಂತಂದರೆ, ನೀವು ನಿಜವಾದ ಶಿಕ್ಷಕರೇ ಆದರೆ ಪರೀಕ್ಷೆಗಳಿಲ್ಲದಂತಹ ವಿದ್ಯೆಯನ್ನು ಹೇಳಿಕೊಡಿ ಅಂತ. ನಮಗೆ ಬೇಕಿದೆ ಅದು. ಬದುಕಕ್ಕೇನು ಬೇಕಿದೆ ಅದು ಬೇಕು ಸ್ವಾಮಿ. ನಿಮ್ಮ ಪರೀಕ್ಷೆಗಳ ಮುಖಾಂತರ ನಮ್ಮ ಬದುಕನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮ ಅಂಕಗಳನ್ನು ತಗೊಂಡ್ರೆ ಮಾತ್ರ ನಾವು ವಿದ್ಯಾವಂತರು. ಇದು ಹೋಗ್ಬೇಕಿದೆ. ಅದು ಒಂದು ಸಣ್ಣ ಒಂದು ಐಡೆಂಟಿಫಿಕೇಷನ್ಗೆ ಅಥವಾ ಒಂದು ಮಾನದಂಡವಾಗಿ ಉಳಿಬೇಕು. ಬಿಟ್ಟರೆ ಅದೇ ಎಲ್ಲ ಆಗಬಾರ್ದು ಸರ್ಟಿಫಿಕೇಟ್ ಅನ್ನೋದು. ಈ ಸರ್ಟಿಫಿಕೇಟಿಂದ ಇವಾಗ ಅದರಲ್ಲಿ ಒಂದಷ್ಟು ಭ್ರಷ್ಟಾಚಾರ. ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಸಿಗುತ್ತೆ. ಇವಾಗ PhDನೂ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಇಂಥದ್ರಲ್ಲಿ ಓದ್ಕೊಂಬಂದವ್ರಿಗೆ ಏನು ಬೆಲೆ ಇರುತ್ತಲ್ಲಿ? ಇಷ್ಟೊಂದು ಭ್ರಷ್ಟ ವ್ಯವಸ್ಥೆಯನ್ನು ಮೂಲದಿಂದನೇ ಇದನ್ನು ಬಗೆಹರಿಸೋದ್ರವರೆಗೂ ಈ ಸಮಸ್ಯೆಗಳು. ಬಡ ವಿದ್ಯಾರ್ಥಿಗಳ ವಿರೋಧಿ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡುವ ನೂತನ ಶಿಕ್ಷಣ ನೀತಿ ರದ್ದಾಗಲಿ. ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ. ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ. ಎಲ್ಲರಿಗೂ ಶಿಕ್ಷಣ ಸಿಗಲೇಬೇಕು. ಸಾರ್ವತ್ರಿಕ ಶಿಕ್ಷಣ ಸಿಗಲೇಬೇಕು. ಎಲ್ಲರಿಗೂ ಆರೋಗ್ಯ ಸಿಗಲೇಬೇಕು. ಸಾರ್ವತ್ರಿಕ ಆರೋಗ್ಯ ಜಾರಿಯಾಗಲಿ. ಶಿಕ್ಷಣ
ಮತ್ತು ಆರೋಗ್ಯದ ಖಾಸಗೀಕರಣ ಬೇಡವೇ ಬೇಡ. ಶಿಕ್ಷಣ ಮತ್ತು ಆರೋಗ್ಯದ ಖಾಸಗೀಕರಣ ಬೇಡವೇ ಬೇಡ. ಎಲ್ಲ ಯುವಕರಿಗೆ ಉದ್ಯೋಗ ಸಿಗಲೇಬೇಕು. ಎಲ್ಲ ಯುವಕರಿಗೆ ಉದ್ಯೋಗ ಸಿಗಲೇಬೇಕು. ಕೆಲಸಕ್ಕೆ ತಕ್ಕ ವೇತನ, ಘನತೆಯ ಬದುಕು ಸಿಗಲೇಬೇಕು. ಉದ್ಯೋಗ, ಶಿಕ್ಷಣ, ಆರೋಗ್ಯವನ್ನು ನಾಶ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸರ್ವಾಧಿಕಾರಿ ಮೋದಿಗೆ ಹೇಳಿದಿಕ್ಕಾರ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಹೊಡೆದು ಹಾಕಿದಂತ ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳನ್ನ ಪರಿಪರಿಯಾಗಿ ಹಿಂಸೆ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ.